ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ 101ನೇ ದಿನದ ವ್ಲಾಗ್ ಇದು. ಸೊ ಬೆಳಗ್ಗೆ 7:45 8 ಗಂಟೆ ಆ ಮಧ್ಯೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ 3ನೇ ಸೋಮವಾರ ಆಷಾಢದ ಸೋಮವಾರ ಆಗಿರೋದ್ರಿಂದ ಲಾಸ್ಟ್ ಸೆಕೆಂಡ್ ಆಷಾಢದ ಸೋಮವಾರ ನಾನು ಪೂಜೆ ಮಾಡಿದೆ. ಬಟ್ ಹೇಳೋಕ್ಕಾಗದಿರೋಂಥ ಒಂದು ರೀಸನ್ಸ್ ಬಂದಿದ್ದರಿಂದ ಆಮೇಲೆ 1 ವೀಕ್ ಫುಲ್ಲು ನಾನು ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಹೋದ ವಾರ ಇದೇ ಟೈಮ್ಗೆ ನನಗೆ ರಾಘವೇಂದ್ರ ಸ್ವಾಮಿದು ಮೂರ್ತಿ ಬಂದಿತ್ತು. ಸೊ ಅವತ್ತಿಗೆ ಲಾಸ್ಟ್ ಆಗಿತ್ತು ಪೂಜೆ. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಕೂಡ ಕಡ್ಡಿ ಹಚ್ಚೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ದೀಪ ಕೂಡ ಹಚ್ಚೋಣ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಇಟ್ಸ್ ಓಕೆ. ನನಗೆ ಕೆಲವೊಂದು ನಾನು ಅಂದ್ಕೊಂಡ್ಮೇಲೆ ಅದು ನಾನು ಮುಗಿಸ್ತಾ ಇರಬೇಕು ಅಲ್ವಾ. ಸೊ ಬೆಳಗ್ಗೆ ಮಲ್ಲಿಗೆ ಹೂವು ಎಲ್ಲ ಇಟ್ಟು ನೀಟಾಗಿ ದೇವ್ರಿಗೆ ಎಲ್ಲ ಇಟ್ಟು, ರಾಘವೇಂದ್ರ ಸ್ವಾಮಿಗೂ ಕೂಡ ಇಟ್ಟು ಹೂವು ಇಟ್ಟು, ಕರೆಂಟ್ ಬೇರೆ ಇರಲಿಲ್ಲ. ಬೆಳಗ್ಗೆ 6:45ಗೆ ಕರೆಂಟ್ ಹೋಗ್ಬಿಡ್ತು ಇವತ್ತು. ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ, ದೇವ್ರಿಗೆ ಪೂಜೆ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ದೇವ್ರ ಪೂಜೆ ಮಾಡಿಕೊಂಡೆ. ಸ್ವಲ್ಪ ಸಮಾಧಾನ ಆಯಿತು. ಹೋಟೆಲ್ಗೆ ಹೋಗಿ ಬಂದು ಈ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಮಾಡೋಕ್ಕೂ ನನಗೆ ಟೈಮ್ ಹಿಡಿಯುತ್ತೆ. ಇನ್ನು ನಾನು ಅಲ್ಲಿಗೆ ಹೋಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಷ್ಟರೊಳಗಾಗಿ ಅಮ್ಮ ಅವಲಕ್ಕಿ ನೆನೆಸಿದ್ರು. ನಾನು ಅದು ನೆನೆಯಲ್ಲ ಬೇಗ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆನೆಸಿಟ್ಟೆ. ಸೊ ಇನ್ನು ಮಾಮೂಲಿ ಚಿತ್ರಾನ್ನಕ್ಕೆಲ್ಲ ಹಾಕ್ಬಿಟ್ಟು ಅವಲಕ್ಕಿನೂ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಅಮ್ಮಗೆ ಟಿಫನ್ ಕೊಟ್ಟೆ. ಇನ್ನು ನಾನೇನಾದರೂ ಅಡುಗೆ ಮಾಡ್ಕೊಂಬಿಡೋಣ ಮಧ್ಯಾಹ್ನಕ್ಕೆ ಬೇಗನೆ ಅಂತ ಹೇಳ್ಬಿಟ್ಟು ಮೈಸೂರು ಬೇಳೆ, ತೊಗರಿಬೇಳೆ, ಟಮಾಟ, ಈರುಳ್ಳಿ ಎಲ್ಲನೂ ಹಾಕಿ ಬೇಯೋಕ್ಕಿಟ್ಟೆ. ಆಲೂಗಡ್ಡೆ, ಸೋಯಾಬೀನು ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿ, ಧನಿಯಾ ಪುಡಿ, ಖಾರ ಪುಡಿ, ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲೇ ಬೇಯಿಸ್ಕೊಂಡೆ. ಸೊ ಆಲೂಗಡ್ಡೆ ಪಲ್ಯ ಮಾಡ್ದಂಗೆ. ಇನ್ನು ಇದು ಬೇಯೋಷ್ಟ್ರೊಳಗಾಗಿ ಎರಡೂ ಅನ್ನ ಕೂಡ ಆಗುತ್ತೆ ಅಷ್ಟರೊಳಗಾಗಿ ಅಂದ್ಬಿಟ್ಟು ಒಂದು ಸೈಡೆಲ್ಲ ನೀಟಾಗಿ ಗ್ಯಾಸೆಲ್ಲ ಉರಿಸ್ಕೊಂಡು ಸಾಂಬಾರೆಲ್ಲ ಆಯಿತು. ಮತ್ತು ಒಗ್ಗರಣೆಗೆ ಹಾಕ್ಕೊಂಡೆ. ಬರೀ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಸಾಂಬಾರು ಪುಡಿ ಸ್ವಲ್ಪ ಹಾಕಿ ಇದೆಲ್ಲ ಹಾಕಿ ಸಾಂಬಾರು ಪುಡಿ ರೆಡಿ, ಸಾಂಬಾರು ಕಾಯ್ತಾಯಿತ್ತು. ಇನ್ನು ಎಲ್ಲ ನೀಟಾಗಿ ಹುರಿಸಿದ್ದಾದಮೇಲೆ ನನ್ನ ಎಲ್ಲ ಕೆಲವೊಂದು ಕೆಲಸಗಳು ಇಷ್ಟೊತ್ತಿಗೆ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ ನನಗೆ ಇದಿರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಚಕ ಅಂತ ಮಾಡ್ಕೊಳೋದಿರುತ್ತೆ. ನಾವು ಒಗ್ಗರಣೆ ಹಾಕಿದ್ದಾಯಿತು, ಸಾಂಬಾರು ಕೂಡ ಕಾಯ್ತಾಯಿತ್ತು. ನನಗೆ ವಿಪರೀತ ಹೊಟ್ಟೆ ಹಸಿತಾಯಿತ್ತು. ಆ್ಯಂಡ್ ತಲೆ ಕೂಡ ತುಂಬ ಸುತ್ತು ಜಾಸ್ತಿ ಆಯಿತು. ಸ್ವಲ್ಪ ತಿಂದ್ಬಿಟ್ಟು ಹೋಟೆಲ್ ಹತ್ರ ಹೋದೆ. ಇನ್ನು ಹೋಟೆಲ್ ಹತ್ರ ಹೋಗಿ ಬಂದು ಟೀ ಪಾತ್ರೆ ಉಜ್ಜಬೇಕಾಗಿತ್ತು. ಆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟೆ ಹೊರಟೋದೆ ಒಂದೇ ಸತಿ. ಅಂಗಡಿ ಹತ್ರ ಹೋಗಬೇಕಾಗಿತ್ತು, ಚಿಕ್ಕಮ್ಮ ಅವ್ರ ಅಂಗಡಿ ಹತ್ರ. ಇನ್ನು ಅಂಗಡಿ ಹತ್ರ ಹೋದರೆ ಮತ್ತೆ ನಾನು ಬರೋಕ್ಕಾಗೋದಿಲ್ಲ, ಇಲ್ಲ ಇನ್ನು ಕೆಲಸ ಜಾಸ್ತಿ ಇರುತ್ತೆ ಅಂತ. ಆ್ಯಂಡ್ ಹೋಟೆಲ್ ಹತ್ರ ಹೋಗಿ ಗಾಡಿ ತಳ್ಳಿಬಿಟ್ಟು ಅಂಗಡಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದ್ಮೇಲೆ ತುಂಬ ಸುಸ್ತಾಗೋಯ್ತು. ನನಗೆ ಜೀವನೇ ಹೋದಂಗೆ ಆಗೋಯ್ತು. ಹೊಟ್ಟೆ ಎಲ್ಲ ಸಂಕಟ, ಯಾರೋ ಏನೋ ಹೊಟ್ಟೆಗೆ ಎತ್ಕೊಂಡೇನೋ ಚುಚ್ಚಿದಂಗೆ ಏನೋ ಸಂಕಟ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಅಂದ್ಬಿಟ್ಟು ಮಲಗಿಬಿಟ್ಟೆ. ಹಾಗೆಯೇ ಮಲಗಿ ಹಂಗೂ ಗಾಬರಿಯಿಂದ ಎದ್ದೆ. ಸೊ ಕೈಕಾಲು ಮುಖ ತೊಳೆದು ಮತ್ತು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಒಂದೊಂದೇ. ಸೊ ಇನ್ನು ಆ್ಯಸ್ ಯೂಶುವಲ್ ಡೈಲಿ ಒಂದೇ ಕೆಲಸ ಮಾಡ್ತಾ ಇರಬೇಕು. ಹೆಣ್ಮಕ್ಳ ಕೆಲಸ ಯಾವತ್ತೂ ಇದು ಮಾಡೋಕ್ಕಾಗೋದಿಲ್ಲ. ನಾವು ಹೋರಾಡಬೇಕಾಗಿರೋದು ನಮ್ಮ ಜೀವನದ ಜೊತೆನೇ ಹೊರತು ನಮ್ಮ ಬೆನ್ನಿಂದ ಮಾತಾಡೋವಂಥ ವ್ಯಕ್ತಿಗಳ ಜೊತೆ ಅಲ್ಲವೇ ಅಲ್ಲ. ಸೊ ಯಾಕೆ ಈ ಮಾತು ಅಂದರೆ, ನಮ್ಮ ಕಷ್ಟ ಅಂತ ಬಂದಾಗ ನಮ್ಮ ಲೈಫನ್ನು ನಾವು ಹೇಗಿಟ್ಕೋಬೇಕು, ನಮ್ಮ ಜೀವನದಲ್ಲಿ ನಾವೇನೆಲ್ಲ ಮಾಡಬೇಕು, ಹಾಗೆ ನಾವು ಹೇಗೆಲ್ಲ ಬದುಕಬೇಕು, ಯಾರ ಮುಂದೆ ತಲೆ ತಗ್ಗಿಸ್ಬಾರ್ದು, ಯಾರ ಮುಂದೆ ತಲೆ ತಗ್ಗಿಸ್ಬೇಕು. ಲೈಫಲ್ಲಿ ಅನ್ಫಾರ್ಚುನೇಟ್ಲಿ ಬರೋವಂಥ ಕಷ್ಟಗಳೇ ಜಾಸ್ತಿ. ಸೊ ನಮಗೆ ಗೊತ್ತೇ ಇರೋದಿಲ್ಲ, ನಮಗೆ ಇದ್ರ ಬಗ್ಗೆ ಅನುಭವನೇ ಇರೋದಿಲ್ಲ. ಬಟ್ ಆದರೂ ನಾವು ಪಾಠ ಕಲಿತಾ ಇರ್ತೀವಿ. ಸೊ ಅದ್ರ ಬಗ್ಗೆ ನಾವು ಹೋರಾಡಬೇಕು. ಜೀವನದಲ್ಲಿ ನಮ್ಮ ಲೈಫನ್ನು ಹೇಗೆಲ್ಲ ನಾವು ಸಕ್ಸಸ್ ಮಾಡ್ಕೋಬೇಕು, ನಾವು ಜೀವನದಲ್ಲಿ ಹೇಗೆಲ್ಲ ಬದುಕಬೇಕು ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬೇಕೇ ಹೊರತು ನಮ್ಮ ಬೆನ್ನಿಂದ ಮಾತಾಡ್ತಾರೆ ಅಲ್ವಾ, ನಾವು ಅವ್ರ ಮುಂದೆ ನಾವು ಯಾವತ್ತಿಗೂ ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ನನ್ನ ಅನುಭವದ ಪ್ರಕಾರ ನಾವು ಏನು ಮಾಡಿದ್ರು, ನಾವು ಅವ್ರಿಗೆ ಎಷ್ಟೇ ಮಾಡಿದ್ರು, ನಾವು ಅವ್ರನ್ನ ಹೇಗೆ ಅವ್ರ ಜೊತೆ ನಾವಿದ್ದರೆ ಕೂಡ ನಮ್ಮ ಬೆನ್ನಿಂದೆ ಮಾತಾಡೋದಾಗಿರ್ಬೋದು, ನಮ್ಮನ್ನು
ಕೀಳಾಗಿ ನೋಡೋದಾಗಿರ್ಬೋದು, ನಮ್ಮನ್ನು ತುಳಿಯೋಕೆ ಟ್ರೈ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ಅವರ ಬಗ್ಗೆ ನಾವು ಯೋಚನೆ ಮಾಡದೆ ನಮ್ಮ ಜೀವನನ ನಾವು ಹೇಗೆಲ್ಲ ಬದುಕಬೇಕು, ನಮ್ಮ ಒಂದಷ್ಟು ಪ್ಲ್ಯಾನ್ಸ್ನ ಹಾಕ್ಕೋಬೇಕು. ಸೊ ನಾವು ಈ ಟೈಮ್ಗೆ ಈ ಕೆಲಸ ಆಗಿರಬೇಕು ಆ್ಯಂಡ್ ಹೀಗೇ ಬದುಕಬೇಕು, ಇದನ್ನು ನಾವು ಇಷ್ಟು ಸಕ್ಸಸ್ಸಾಗಿ ತೊಗೊಂಡು ಹೋಗಬೇಕು ಅಂತ. ಸೊ ಇವಾಗಿನ ಒಂದು ಜನ್ರೇಷನ್ಗೆ ಆ್ಯಂಡ್ ಇವಾಗಿನ ಒಂದು ಇದಕ್ಕೆ ನಾವು ಪ್ಲ್ಯಾನ್ಗಳನ್ನ ಮಾಡ್ಕೊಳ್ದೆ ಬದುಕೋದು ತುಂಬಾ ಕಷ್ಟ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಈಗಿನ ಕಾಲದಲ್ಲಿ ದುಡ್ಡುಗಿರೋ ಬೆಲೆ ಮನುಷ್ಯನಿಗೆ ಅಂತೂ ಖಂಡಿತವಾಗ್ಲೂ ಇಲ್ಲ. ದುಡ್ಡಿಗೆ, ಒಡವೆಗೆ, ಒಳ್ಳೆ ಮನೆಗೆ, ಕಾರ್ಗೆ, ಒಳ್ಳೆ ಬಟ್ಟೆಗೆ ಇರೋ ವ್ಯಾಲ್ಯೂ ನಿಮ್ಮ ಮಾತಿಗಾಗಿರ್ಬೋದು, ನಿಮ್ಮ ವ್ಯಕ್ತಿತ್ವಗಾಗಿರ್ಬೋದು ಖಂಡಿತವಾಗ್ಲೂ ಆ ಬೆಲೆ ಸಿಗೋದಿಲ್ಲ ಈಗ. ಸೊ ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಪಾಪ. ಸೊ ಅವರು ಕುರುಡುವಾಗಿ ನಂಬಿರ್ತಾರೆ, ಇವ್ರು ನಮ್ಮೂರು, ನನ್ನ ರಕ್ತ, ನನಗೆ ಈ ಥರ ಎಲ್ಲ ಅವಮಾನ ಮಾಡೋದಿಲ್ಲ, ಸೊ ಇವ್ರು ನನ್ನ ಅರ್ಥ ಮಾಡ್ಕೋತಾರೆ ಅಂತ. ಬಟ್ ಈಗಿನ ಜನ್ರೇಷನಲ್ಲಿ ಅಕ್ಕ, ಅಣ್ಣ, ಅಪ್ಪ, ಅಮ್ಮ, ತಮ್ಮ ಎಲ್ಲರೂ ಅಷ್ಟೇ. ಜಸ್ಟ್ ಅವ್ರಿಗೆ ಬೇಕಾಗಿರೋದು ದುಡ್ಡು, ಒಡವೆ, ಕಾರು, ಒಳ್ಳೆ ಬಟ್ಟೆ. ಸೊ ಈಗ ನಾನೇನೋ ಒಂದು ಹರಿದೋಗಿರೋ ಡ್ರೆಸ್ ಹಾಕ್ಕೊಂಡು ಅವ್ರ ಮುಂದೆ ಹೋಗ್ತೀನಿ ಅಂದರೆ ಅವ್ರು ಒಪ್ಪೋದೇ ಇಲ್ಲ, ಅವಮಾನ ಮಾಡೋಕ್ಕೆ ಬಂದಿದ್ಯಾ ಅಂತಲೇ ಹೇಳ್ತಾರೆ. ಜಸ್ಟ್ ನಮ್ಮ ಒಂದು ಇದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಯಾರ ಮುಂದೆನೂ ತಲೆ ತಗ್ಗಿಸ್ದೆ, ಸೊ ಅವರೆಷ್ಟೇ ನಮ್ಮವರಾಗಿರ್ಬೋದು, ಅವರೆಷ್ಟೇ ನಮ್ಮ ಜೀವನದಲ್ಲಿ ಅವರು ನಮಗೆ ಇಂಪಾರ್ಟೆಂಟ್ ಆಗಿರ್ಬೋದು, ಬಟ್ ಕೆಲವೊಂದು ಟೈಮಲ್ಲಿ ನಾವು ಎಲ್ಲದನ್ನು ಮರೆತು ನಾವೊಂದು ಕೆಲವೊಂದನ್ನು ಅಚೀವ್ ಮಾಡಬೇಕಾಗುತ್ತೆ. ಸೊ ಇನ್ನು ಜೀವನದಲ್ಲಿ ಹಿಂದೆ ಮಾತಾಡೋರು ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲರೂ ಮಾತಾಡ್ತಾರೆ, ಬಟ್ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ. ಜೀವನನ ನಡೆಸೋದಕ್ಕೆ ಮಾತ್ರ ನಾವು ಯೋಚನೆ ಮಾಡಬೇಕು. ಜೀವನದಲ್ಲಿ ಏನೆಲ್ಲ ಬಂದರೆ ಕೂಡ ಎಷ್ಟು ನಾವು ಅದನ್ನು ಸೀರಿಯಸ್ಸಾಗಿ ತೊಗೊಳ್ದೆ, ಇಲ್ಲ ನಾವು ಹೇಗೆಲ್ಲ ಬದುಕ್ತೀವಿ, ಏನೆಲ್ಲ ನಾವು ಅದ್ರ ಬಗ್ಗೆ ನಾವು ಸರ್ಚ್ ಮಾಡ್ಕೊಂಡಿರ್ತೀವಲ್ಲ, ಅದಷ್ಟೇ ನಮ್ಮ ಜೀವನನ ಕಾಪಾಡೋದು. ಸೊ ಬೆನ್ನಿಂದೆ ಮಾತಾಡೋರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಯೋಚನೆನೂ ಮಾಡೋಕ್ಕೆ ಹೋಗಬಾರ್ದು. ಯೋಚನೆ ಮಾಡಿದ್ರೆ ಅತಿಯಾದ ಕಾಯಿಲೆಗಳು ಬರುತ್ತೆ ಹೊರತು ನಮಗೆ ಬೇರೆ ಏನೂ ಇದಿರೋದಿಲ್ಲ. ಸೊ BP, ಶುಗರು, ಥೈರಾಯ್ಡು, ಅದು ಬಿಟ್ಟರೆ ಇನ್ನು ಈಗ ಕ್ಯಾನ್ಸರು. ಯೋಚನೆ ಮಾಡಿ ಹೆಣ್ಮಕ್ಳಿಗೆ ಜಾಸ್ತಿನೇ ಯೋಚನೆ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ. ತುಂಬ ಚಿಕ್ಕ ವಯಸ್ಸುಗಳಲ್ಲೇ ಶುಗರ್ ಬಂದುಬಿಟ್ಟಿರುತ್ತೆ ಆ್ಯಂಡ್ ಕ್ಯಾನ್ಸರ್ ಇರುತ್ತೆ, ಇಲ್ಲ ಇನ್ನೇನು ಗರ್ಭಕೋಶದಲ್ಲಿ ತೊಂದರೆ ಇರುತ್ತೆ, ತಲೆನೋವ್ತಾ ಇರುತ್ತೆ ಅವ್ರಿಗೆ, ಮತ್ತು ಇದು ಅಟ್ಯಾಕ್ ಆಗುತ್ತೆ, ಮೈಕ್ರೋನ್ ಅಟ್ಯಾಕ್ ಆಗುತ್ತೆ. ಈ ಥರ ಸುಮಾರು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೇನೇನು ನೋವು ಜಾಸ್ತಿ, ಹೆಣ್ಮಕ್ಳೇ ಅನುಭವಿಸೋದು ಕೂಡ ಇದನ್ನು. ಸೊ ಆ್ಯಸ್ ಯೂಶುವಲ್ ನಾವು ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡೋದು ಕಮ್ಮಿ ಮಾಡಬೇಕು. ಇನ್ನು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿದೆ. ಬೇಕು ಅಂದವರು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೋದು, ಬಟ್ ನಾನು ಕಡಲೆಬೇಳೆ ಹಾಕಲಿಲ್ಲ. ಚೆನ್ನಾಗಿ ಫ್ರೈ ಮಾಡಿದ್ದು ಆದಮೇಲೆ ಸ್ವಲ್ಪ ಉಪ್ಪು, ಖಾರ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಇದು ಮಾಡಿದೆ. ಇನ್ನು ಆಚೆ ಪಾತ್ರೆ ಉಜ್ಜೋಣ ಅಂತ ಬಂದಿದ್ದು, ಹೇಳಿದ್ನಲ್ಲ ಮಲಗಿಬಿಟ್ಟಿದ್ದೆ, ತುಂಬ ಟಯರ್ಡ್ ಆದಂಗಾಗಿತ್ತು, ತುಂಬ ಸುಸ್ತಾಗಿದ್ದರಿಂದ ಏನು ಕೆಲಸನೂ ಮಾಡೋಕ್ಕಾಗಿರಲಿಲ್ಲ. ಸೊ ಮಲಗಿಬಿಟ್ಟಿದ್ದೆ. ಆಮೇಲೆ ಎದ್ದು ಪಾತ್ರೆ ಉಜ್ತಾಯಿದ್ರು. ಫಸ್ಟ್ ಪಾತ್ರೆ ಎಲ್ಲ ನಾನು ಸ್ವಲ್ಪ ಉಜ್ಜಿ ಪಾತ್ರೆ ಎಲ್ಲ ಇಳಿಸ್ಕೊಟ್ಬಿಟ್ಟು ಜೋಡಿಸಿ ರೂಮ್ ಒರೆಸಿ ಮೊಸರೆ ಬಟ್ಟೆನೂ ಹೋಗೋದು. ಚಪಾತಿಗೆಲ್ಲ ಕಲಸಿಟ್ಕೊಂಡಿದ್ದೆ ಆಲ್ರೆಡಿ. ಚಪಾತಿ ಎಲ್ಲ ಮಾಡಿ ಗ್ಯಾಸ್ ಏನೂ ಕ್ಲೀನ್ ಮಾಡಲ್ಲ, ಆಗ್ತಾಯಿಲ್ಲ. ಕೆಮ್ಮು ಮತ್ತೆ ಸ್ಟಾರ್ಟ್ ಆಗಿದೆ. ಕೋಲ್ಡ್ ಏನಿಲ್ಲ, ಕೆಮ್ಮು, ತಲೆನೋವಿದೆ ಆ್ಯಂಡ್ ತುಂಬ ಟಯರ್ಡ್ ಆಗ್ತಾಯಿದೆ. ಹೊಟ್ಟೆಲಿ ತುಂಬ ಸಂಕಟ ಆಗ್ತಾಯಿದೆ. ಸೊ ಬೆಳಗ್ಗೆಗೆ ಸ್ವಲ್ಪ ಬೇಗನೆ ಎದ್ದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋನ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಬೆಳಗ್ಗೆಗೆ ಏನಾದರೂ ಕೆಲಸ ಮಾಡಿಕೊಂಡು ಮರ್ತೋದ್ರೆ ಕೂಡ ಆಗಿಂದ ಹಾಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಯಾವುದಾದ್ರೂ ಕೆಲಸ ಆಗಬೇಕು ಅಂದರೆ ನಾನು ನೈಟೇ ಒಂದು ಪ್ಲ್ಯಾನಿಂಗಲ್ಲಿ ರೆಡಿ ಇರ್ತೀನಿ. ಸೊ ಬೆಳಗ್ಗೆಗೆ ಇಷ್ಟೊತ್ತಿಗೆ ಎದ್ದೇಳಬೇಕು ಅಂತ. ಬಟ್ ಆ ಟೈಮ್ಗಿಲ್ಲ ಅಂದರೆ ಕೂಡ ಸ್ವಲ್ಪ ಹೊತ್ತು ಹೆಚ್ಚು ಕಡಿಮೆಯಲ್ಲಿ ಎದ್ದುಬಿಡ್ತೀನಿ. ಎದ್ದುಬಿಟ್ಟು ನನ್ನ ಕೆಲಸನ ನಾನು ಮಾಡ್ಕೊಳ್ತೀನಿ. ಸೊ ಇವತ್ತಿನ ಡೈಲಿ ರೊಟೀನ್ ಇಷ್ಟೇ. ನಿಮ್ಮ ಜೀವನದಲ್ಲಿ ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡಿ, ಬೆನ್ನಿಂದೆ ಮಾತಾಡೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಡೈಲಿ ರೊಟೀನ್, ನನ್ನ ಡೈಲಿ ಒಂದು ಏನೆಲ್ಲ ಕೆಲಸ ಇರುತ್ತೆ ನಂದು,
ಹೇಗೆಲ್ಲ ಮಾಡ್ಕೋತೀನಿ, ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ ಅನ್ನೋದು ನಾನು ಡೈಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು 101ನೇ ದಿನದ ಬ್ಲಾಗು. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ಫುಲ್ಲಾಗಿ 100 ಇದನ್ನು ನಾನು ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಊಟ ಮಾಡೋಣ ಅಂತ ಹೇಳಿ ಹಾಕ್ಕೊಂಡೆ, ಚಪಾತಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಹೀಗೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.